ಮಾಡಿದ್ಮೇಲೆ ಹೆಂಗ್ ಕಾಣುತ್ತೆ ಏನು ಅಂತ ಕಾಣ್ತಾ ಇದೆ ನೋಡೋಣ. ಇನ್ನ ತರ ಇದೆ ಅಂಡ್ ಇವಾಗ ಇದು ಇದೀನಿ ಕ್ಯೂಟ್ ಆಗಿದೆ ಇದೀನಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಕಿಚನ್ ಆರ್ಗನೈಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ, ಹೆಂಗೆ ಆರ್ಗನೈಸ್ ಮಾಡ್ತಿದ್ದೀನಿ ಏನು ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ರ್ಯಾಂಡಮಾಗಿ ಇಟ್ಕೊಂಡಿದ್ದೆ, ಓಕೆನಾ. ಫುಲ್ ಆರ್ಗನೈಸ್ ಆಗೇನು ಇಟ್ಕೊಂಡಿಲ್ಲ, ಕೈಗೆ ಸಿಗೋ ಥರ ರ್ಯಾಂಡಮಾಗಿ ಇಟ್ಕೊಂಡಿದ್ದೆ. ಮತ್ತು ಕ್ಲೀನಾಗಿ ಆರ್ಗನೈಸ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೆ. ಸೊ ಯಾಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಸದ್ಯಕ್ಕೆ ಈಗ ನಾನು ಇಲ್ಲಿ ಒಂದು ಬಾಲ್ಕನಿಯಲ್ಲಿ ಒಂದು ಸ್ಟ್ಯಾಂಡ್ ಫಿಟ್ ಮಾಡಬೇಕು. ಆ್ಯಂಡ್ ಅದರದ್ದು ಪ್ರೊಸೆಸಿಂಗಲ್ಲಿದ್ದೀನಿ. ಬಟ್ಟೆ ಒಣಗಾಕೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಆಮೇಲೆ ಟೆರೆಸ್ಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ. ಲಿಫ್ಟ್ ಇದೆ, ಲಿಫ್ಟ್ ಇದ್ದರೂ ಚಿಕ್ಕದಕ್ಕೂ ಟೆರೆಸ್ಗೆ ಹೋಗೋಕ್ಕಾಗಲ್ವಲ್ಲ. ಸೊ ಅಂದ್ಬಿಟ್ಟು ಒಂದನ್ನು ಆರ್ಡರ್ ಮಾಡಿದ್ದೆ. ಸೊ ಆಯಿತು, ಇವಾಗ ಒಂದು ಫಿಟ್ ಮಾಡಿಬಿಡೋಣ, ಇಟ್ಬಿಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗ್ಯಾಸ್. ಸೀರಿಯಸ್ಲಿ ನನಗೆ ಈ ಥರ ಏರೆಲ್ಲ ಬಿಟ್ಕೊಂಡು ಐ ಕಾಂಟ್. ಸ್ಟೀಲಲ್ಲಿ ಆರ್ಡ್ರ್ ಮಾಡಿದ್ದೆ, ಸ್ಟೀಲ್ ಆದರೆ ಲೈಫ್ ಇರುತ್ತೆ ಅಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ನಾರ್ಮಲ್ ಈಗ ಸ್ನಾನ ಮಾಡಿದ್ದಾದಮೇಲೆ ಟವಲೆಲ್ಲ ಒಣಗಾಕಕ್ಕೆ ಬೇಕಿತ್ತು. ಸೊ ಚಾರ್ಜ್ ಮಾಡಿದ್ದೆ, ಅದು ಹೆಂಗೆ ಅಂತ ಅನಿಸಿ. ಎಸ್, ಇಟ್ಸ್ ಲೈಕ್ ದಿಸ್. ಐ ಡೋಂಟ್ ನೋ ಕ್ವಾಲಿಟಿ ಹೆಂಗಿದೆ ಏನು ಗೊತ್ತಿಲ್ಲ. ಐ ಥಿಂಕ್ ಇಟ್ ಈಸ್ ನೈಸ್ ಅಂತ ಅಂದ್ಕೊಳ್ತೀನಿ. ಬೇಕು ಆ್ಯಕ್ಚುಲಿ ಇದು ಫೋಲ್ಡಬಲ್ಲು, ಸೊ ಈಸಿ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಇಟ್ಸ್ ಫೈನ್ ಇರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಸೈಡಲ್ಲಿರುತ್ತೆ, ಲುಕ್ಸ್ ಗುಡ್. ಇಲ್ಲಿ ಬೀಮ್ ಬ್ಯಾಕ್ ಕೂಡ ಇರುತ್ತೆ. ಐ ಥಿಂಕ್ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ಬಿಸಿಲು ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ಹೋಗಿ ನಾನು ಕಿಚನ್ ಆರ್ಗನೈಸರ್ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನನಗೆ ಮೇನ್ ಕಿಚನ್ನೇ ಕಂಪ್ಲೀಟಾಗಿ ಆರ್ಗನೈಸ್ ಆಗಿದ್ದರೆ ನನಗೆ ಒಳ್ಳೆ ಅಡುಗೆಗಳು ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮೆಸ್ಸಪ್ ಆಗಿದ್ದರೆ ನನಗೆ ಸೀರಿಯಸ್ಲಿ ಸ್ವಲ್ಪನೂ ಇಷ್ಟ ಆಗೋಲ್ಲ. ಆ್ಯಂಡ್ ತಡ ಮಾಡಿದೆ ಫಸ್ಟು. ಆ್ಯಕ್ಚುಲಿ ಇಷ್ಟು ದಿನ ಒಂದು ರ್ಯಾಂಡಮಾಗಿ ಕೈಗೆ ಏನು ಸಿಗುತ್ತೆ ಆ ಥರ ಇಟ್ಕೊಂಡಿದ್ದೆ. ಈಗ ಕಂಪ್ಲೀಟಾಗಿ ನೀಟಾಗಿ ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಇನ್ನೂ ಕೆಲವೊಂದೆಲ್ಲ ಬರೋದಿದೆ, ಲೈಟ್ಸು ಅದು ಇದು ಎಲ್ಲ. ಆ್ಯಂಡ್ ಅದು ಬರಲಿ ನಿಧಾನಕ್ಕೆ. ಈಗ ಸದ್ಯಕ್ಕೆ ಆರ್ಗನೈಸ್ ಮಾಡೋಣ ಕಿಚನ್ನು. ನನ್ನ ಮಕ್ಕಳು ನೋಡಿಸ್ತೀನಿ. ವೆಯ್ಟ್, ಮಲ್ಕೊಂಡಿದ್ದಾರೆ. ಮಲ್ಕೊಂಡ್ಲಿ ಪಾಪ, ಮುದ್ದು ಮಕ್ಕಳು. ಅವ್ರು ಮಲ್ಕೊಂಡ್ರೆ ನನಗೆ ಈಸಿ ಕೆಲಸ ಮಾಡೋಕ್ಕೆ. ಅಂದರು ಪಾಪ ಆಡ್ಕೊಂಡಿರ್ತಾರೆ. ಕಣ್ಣು ಮುಚ್ಚು ಚಾರು. ಲೈಟ್ ಹಾಕಿದ್ದು ತಪ್ಪಾಯಿತು. ಆ್ಯಂಡ್ ಈ ರೂಮ್ ಏನು ಜಾಸ್ತಿ ಆರ್ಗನೈಸ್ ಏನೂ ಮಾಡಿಲ್ಲ. ಸದ್ಯಕ್ಕೆ ಒಂದೇ ಒಂದು ಫೋಟೋ ಹಾಕಿದ್ದೀನಿ, ಮಕ್ಕಳ ರೂಮಲ್ಲಿ ಇರಲಿ, ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡೋಕ್ಕೆ ಅಂದ್ಬಿಟ್ಟು ಸದ್ಯಕ್ಕೆ ಇದೊಂದು ಫೋಟೋ ಹಾಕಿದ್ದೀನಿ ಅಷ್ಟೇ. ಆರ್ಗನೈಸ್ ಮಕ್ಕಳ ರೂಮ್ ಕೂಡ ಆರ್ಗನೈಸ್ ಮಾಡಬೇಕು, ನಿಧಾನಕ್ಕೆ ಮಾಡೋಣ ಒಂದೊಂದೇ. ಈಗ ಸದ್ಯಕ್ಕೆ ನನ್ನ ಕಿಚನ್ ಕಡೆಗೆ ಕಣ್ಣು ಹಾರಿಸೋಣ. ಅಂದರೆ ಸದ್ಯಕ್ಕೆ ಈ ಥರ ಇದೆ. ಆ್ಯಕ್ಚುಲಿ ಎಲ್ಲ ಅಡುಗೆ ಮಾಡೋವಂಥ ಐಟಮ್ ಎಲ್ಲ ಇತ್ತು, ಬಟ್ ನಾನೀಗ ಸದ್ಯಕ್ಕೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಯಾಕೆ ಅಂದರೆ ಆರ್ಗನೈಸ್ ಮಾಡಬೇಕಲ್ವ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕ್ವಿಕ್ಕಾಗೆ ಆರ್ಗನೈಸ್ ಮಾಡ್ಕೊಳ್ಳೋದು.
ಆ್ಯಂಡ್ ನೋಡೋಣ ಹೆಂಗೆ ಮಾಡಬಹುದು ಏನು ಅಂತ. ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ ಆರ್ಗನೈಸೇಷನ್ ನೋಡ್ತೀರಾ. ಆ್ಯಂಡ್ ಒಂದೇ ವ್ಲಾಗಲ್ಲಿ ಮುಗಿಯಲ್ಲ, ಬಿಕಾಸ್ ಇನ್ನು ಲೈಟ್ಸ್ ಎಲ್ಲ ಬರೋದಿದೆ ಕ್ಯಾಬಿನೆಟ್ಸ್ಗೆ. ಸೊ ಸದ್ಯಕ್ಕೆ ಕಂಪ್ಲೀಟ್ ಆಗಲ್ಲ, ಬಟ್ ಒಂದೊಂದೇ ಮುಗಿಸ್ಕೊಂಬಿಡೋಣ, ಒಂದೇ ದಿನ ಎಲ್ಲ ಇಟ್ಕೊಳ್ಳೋದು ಬೇಡ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಂಡ್ ಆಗಲೇ ನಾನು ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ, ಬಟ್ ಈಗ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಸರಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಅರೇಂಜ್ ಮಾಡೋಣ ಅಂದ್ಬಿಟ್ಟು, ಎಲ್ಲ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಇದು ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ 4 ಬರ್ನರ್ ಸ್ಟವ್ ತೊಗೊಂಡೆ, ಪ್ರೆಸ್ಟೀಜಿದು. ಸ್ಟವ್ ಬಗ್ಗೆ ಏನಾದರೂ ಹೇಳಬೇಕು, ರಿವ್ಯೂ ಕೊಡಬೇಕು ಅಂತಂದರೆ, ಆ್ಯಂಡ್ ಈಸಿ ಇರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಈ ಸ್ಟವ್ವು. ಬಟ್ ಸ್ಟವ್ ಮಾತ್ರ ಕ್ವಾಲಿಟಿ ಆಗಿರ್ಬೋದು, ಯೂಸೇಜ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಬಟ್ ಈಸಿ ಅಲ್ಲ, ಸ್ವಲ್ಪ ರಿಸ್ಕಿನೇ ಇದು ಕ್ಲೀನಿಂಗ್. ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ಮೇಂಟೆನೆನ್ಸ್ ಸ್ವಲ್ಪ ಈಸಿ ಬಿಟ್ಟರೆ ಕ್ಲೀನಿಂಗ್ ಅಂತ ಬಂದರೆ ಸೀರಿಯಸ್ಲಿ ಒಂದು ಸ್ವಲ್ಪ, ಬಟ್ ನೈಸ್. ಸುಳ್ಳು ಯಾಕೆ ಹೇಳಬೇಕು, ಇಟ್ ವಾಸ್ ನೈಸ್. ಆಗಲೇ ಒಂದ್ಸರಿ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ, ಕಿಚನ್ ಆರ್ಗನೈಸ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಿಚನಲ್ಲಿರುವಂಥ ವಸ್ತು ಎಲ್ಲ ತೆಗೆದು ನಾನು ಒಂದ್ಸರಿ ಕ್ಲೀನ್ ಮಾಡಿದ್ದೆ. ಬಟ್ ಇನ್ನೂ ಒಂದ್ಸರಿ ಇವಾಗ ಗ್ಲಾಸ್ ಮೇಲೆಲ್ಲ ಧೂಳೆಲ್ಲ ಕೂತಿರುತ್ತೆ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ಸ್ಪ್ರೇ ಹೊಡೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕ್ಲೀನಾಗಿ ಒಂದ್ಸರಿ ಕ್ಲೀನ್ ಮಾಡಿಬಿಟ್ರೆ ಆರ್ಗನೈಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ. ಆ್ಯಂಡ್ ರ್ಯಾಂಡಮ್ ಆಗಿ ಥರ ಆ್ಯಕ್ಚುಲಿ ಎಲ್ಲ ಫಿಲ್ ಆಗಿರೋದೇನೆ, ದಿನಸಿ ಇರೋವಂಥದ್ದೇ ಒಂದು ಸ್ವಲ್ಪ ಇದೆ. ನಾನು ಇವಾಗ ಅದನ್ನು ತೆಗೆದು ಮೆಸ್ಸಪ್ ಮಾಡೋದು ಇಷ್ಟ ಇಲ್ಲ. ಸೊ ಎಲ್ಲ ಖಾಲಿ ಆದಮೇಲೆ ಒಂದೇ ಸರಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಯಾಕೆ ಅಂತ ಅಂದರೆ, ನಾನು ಈ ಮನೆಗೆ ಬರೋಕ್ಕೆ ಮುಂಚೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಬಿಟ್ಟಿದ್ದೆ ಬಾಕ್ಸಸ್ಗೆಲ್ಲ. ಸೊ ಇವಾಗೇನು ಮತ್ತೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೂ ಒಂದು 15 ಡೇಸು. ಸೊ ಹಂಗಾಗಿ ಮಾಡ್ತಾಯಿಲ್ಲ ಅದ್ರದ್ದು. ಕಿಚನ್ ಅಂತ ಬಂದರೆ ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ನನಗೆ ಮನೆಯಲ್ಲೇ ಕಿಚನ್ ಅಂದರೆ ತುಂಬ ಇಷ್ಟ. ನಾನು ಆವಾಗ ಆ ಪುಟ್ಟ ಮನೆಯಲ್ಲೇ ಆ ಪುಟ್ಟ ಕಿಚನಲ್ಲೇ ನಾನು ತುಂಬ ಕ್ಲೀನಾಗಿ ತುಂಬ ಆರ್ಗನೈಸಾಗಿ ಇಟ್ಕೊಂಡಿದ್ದೆ. ಸೊ ನನಗೀಗ ನನ್ನದೇ ಅಂತ ಒಂದು ದೊಡ್ಡ ಕಿಚನ್ ಬಂದಾಗ ನನಗೊಂಥರ ಚೆನ್ನಾಗಿಟ್ಕೋಬೇಕು ಆ ಥರ ಫೀಲ್ ಜಾಸ್ತಿ. ಇನ್ನೂ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಕ್ಲೀನಾಗಿ, ಅಷ್ಟು ಆರ್ಗನೈಸಾಗಿ ಇಟ್ಕೋಬೇಕು ಅನ್ನೋದು ನಂದು ಒಂಥರ ಆ ಥರ ಮೈಂಡ್ಸೆಟ್ಟು. ಹಂಗಾಗಿ ಕ್ಲೀನ್ ಮಾಡಿದ್ರು ಮತ್ತೆ ಮಾಡ್ತಾ ಇದ್ದೀನಿ, ಕ್ಲೀನಾಗಿ ಕಾಣಲಿ ಅಂದ್ಬಿಟ್ಟು, ಕ್ಲೀನಾಗಿ ಕಾಣಲಿ ಇರಲಿ ಅಂದ್ಬಿಟ್ಟು. ಆ್ಯಂಡ್ ನನಗೂ ನನ್ನ ತಲೆಯಲ್ಲಿ ಇದ್ದಿದ್ದು ನನಗೆ ಓಪನ್ ಕಿಚನ್ನೇ ಬೇಕು, ಆ್ಯಂಡ್ ಕ್ಲೀನಾಗೆಲ್ಲ ಕಾಣೋ ಥರನೇ ಇರಬೇಕು, ನನ್ನ ತಲೆಯಲ್ಲಿ ಇರೋ ಥರನೇ. ಆ್ಯಂಡ್ ಕ್ಲೀನಿಂಗ್ ಆಯ್ತು, ಈಗ ಕ್ಲೀನಾಗಿ ಒಂದೊಂದೇ ಆರ್ಗನೈಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅದೆಲ್ಲ ಒರೆಸ್ಕೊಳ್ಳೋದಿದೆ. ಫಸ್ಟು ಲೈಟ್ಸ್ ಹಾಕ್ಬೇಕು ನಾನು. ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಲೈಟ್ಸ್ ಹಾಕ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೋಬಹುದು. ಅದೆಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇನ್ನು ಕ್ಯಾಬಿನೆಟ್ಸ್ಗೆಲ್ಲ ಲೈಟ್ಸ್ ಬರೋದಿದೆ, ಅದೆಲ್ಲ ಆರ್ಡರ್ ಮಾಡಿದ್ದೀನಿ. ಅದಕ್ಕೆ ಯಾವ ಲೈಟ್ಸ್ ಇದೆ ಅದನ್ನು ಹಾಕ್ತೀನಿ. 2 hours later. ಲೈಟ್ಸ್ ಹಾಕಿದ್ಮೇಲೆ ಮತ್ತೆ ಸಿಗ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ನನಗೆ 2 hours ತಗೊಳ್ತು ಲೈಟ್ಸ್ ಎಲ್ಲ ಹಾಕೋಕ್ಕೆ. ಆ್ಯಂಡ್ ಸಾಕಾಗಿದ್ದೀನಿ, ಬಟ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಹೆಂಗೆ ಲೈಟ್ಸ್ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ನೋಡ್ಸೋಣ ಒಂದೇ ಸರಿ ಅಂದ್ಬಿಟ್ಟು. ಆ್ಯಂಡ್ ಲೈಟ್ ಹಾಕೋಕ್ಕೆ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ನೋಡಿ. ನಾನು ಕಾಣಿಸ್ತಿದ್ದೀನ ಚಾರು? ಸ್ವಲ್ಪ ಮೇಲೆ ಇತ್ತು ಚೂರು, ಸಾಕು. ಹೆಂಗಿದೆ ಲೈಟ್ಸ್ ಹಾಕಿದ್ಮೇಲೆ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಸಕ್ಕದಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಒಂಥರ ಏನದು ಕಿಚನ್ಗೆ ಒಂಥರ ಕಳೆ ಬಂತು ಲೈಟ್ಸ್ ಹಾಕಿದ್ಮೇಲೆ. ಇನ್ನು ಆರ್ಗನೈಸ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಏನು ಅಂತ ಕೂಡ ನೋಡಿಸ್ತೀನಿ. ಆ್ಯಂಡ್ ಇವಾಗಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದೊಂದು ಚೂರು ವಿಸಿಬಲ್ ಆಗ್ತಾ ಇದೆ, ಇದಕ್ಕೇನಾದರೂ ಮಾಡಬೇಕು. ಆ್ಯಂಡ್ ದಟ್ಸ್ ಇಟ್. ಇನ್ನೆಲ್ಲ ಪರ್ಫೆಕ್ಟಾಗಿ ಸಕ್ಕದಾಗಿದೆ. ಮೇಲೆತ್ತು ಚಾರು ಇನ್ನೊಂದು ಚೂರು. ಆ್ಯಂಡ್ ಎಲ್ಲ ಅಂತೂ ಸಕ್ಕದಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಈಗ ಕ್ವಿಕ್ಕಾಗಿ ಎಲ್ಲ ಅರೇಂಜ್ ಮಾಡಿಬಿಡೋಣ. ಆ್ಯಕ್ಚುಲಿ ಇನ್ನು ಕ್ಯಾಬಿನೆಟ್ಸ್ಗೆಲ್ಲ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಯಾವಾಗ? ಆ್ಯಂಡ್ ಸಕ್ಕದಾಗಿ ಕಾಣ್ತಾ ಇದೆ. ಅವಕ್ಕಿಂತ ಇವಾಗ ಕಿಚನ್ ಒಂಥರ ಅಟ್ರಾಕ್ಟ್
ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತಿದೆ. ಆ್ಯಂಡ್ ನೋಡೋಣ ಇನ್ನು ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ ಮೇಲೆ ಹೆಂಗೆ ಕಾಣಬಹುದು ಏನು ಅಂತ. ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರಿಡ್ಜ್ ಒಳಗಡೆ. ಇಲ್ಲಿ ನಮ್ಮ ಗುಂಡು ಕಾಣ್ತಾ ಇದ್ದಾಳೆ, ಇಲ್ಲೊಂದು ಗುಂಡು ಇದ್ದಾಳೆ, ಎದ್ದು ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಈಗ ಅಕ್ಕೋ ಮೇಡಮ್. ಆ್ಯಂಡ್ ಇಲ್ಲಿ ಸ್ಟವ್ ಪಕ್ಕನಲ್ಲಿ ಇಲ್ಲಿ ಒಂದು ಕಾರ್ನರಲ್ಲಿ ನಾನೊಂದು ಸ್ಟ್ಯಾಂಡ್, ಸೆಲ್ಫ್ ಸ್ಟ್ಯಾಂಡ್ ಬರುತ್ತಲ್ವಾ, ಇದೊಂದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಇದೆ, ಕ್ವಾಲಿಟಿ ಮಾತ್ರ ತುಂಬ ತುಂಬ ಚೆನ್ನಾಗಿದೆ. ಸೈಲೆಂಟ್ ಆಗಿರ್ಬೇಕು, ಓಕೆನಾ. ಇದ್ರದ್ದು ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ನಾನು ಯಾವುದೋ ಒಂದು ವೆಬ್ಸೈಟಿಂದ ಆರ್ಡರ್ ಮಾಡ್ಕೊಂಡಿದ್ದು. ಇದು ಆ್ಯಕ್ಚುಲಿ ಅಮೆಝಾನಲ್ಲಿ ಇತ್ತು, ಬಟ್ ನನಗೆ ಆಫರಲ್ಲಿ ಸಿಗಲಿಲ್ಲ. ಡೈರೆಕ್ಟ್ ವೆಬ್ಸೈಟಲ್ಲೇ ತೊಗೊಂಡೆ, ಅದರಲ್ಲೇ ಒಂದು 200-300 ಡಿಸ್ಕೌಂಟ್ ಇತ್ತು ಅಂದ್ಬಿಟ್ಟು ಡೈರೆಕ್ಟ್ ವೆಬ್ಸೈಟಲ್ಲಿ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಈ ಪ್ಲೇಸ್ಗೆ ಇದನ್ನ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಕಾಣಿಸ್ಬೋದು. ಆ್ಯಂಡ್ ಇದ್ರ ಮೇಲೆ ಏನೇನು ಆರ್ಗನೈಸ್ ಮಾಡಬೇಕು ಅಂತ, ಏನೇನು ಇಟ್ಕೋಬೇಕು, ಮೇನ್ ಉಪ್ಪು ಹುಣಸೆಹಣ್ಣು ಆ ಥರದ್ದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾರ್ಮಲ್ ಒಂದೇ ಥರದ್ರಲ್ಲೇ ತೊಗೊಂಡಿದ್ದೀನಿ, ಬಟ್ ಶೇಪ್ ಮಾತ್ರ ಚೇಂಜ್. ಆ್ಯಂಡ್ ಅದು ಇಲ್ಲಿ ಬರುತ್ತೆ. ಆ್ಯಂಡ್ ಎರಡನೇದು ಹುಣಸೆ ಹಣ್ಣದು ಒಂದು ಇಟ್ಟಿದ್ದೀನಿ, ಇದನ್ನು ಇಲ್ಲಿ ಇಡ್ತಿದ್ದೀನಿ, ಇದನ್ನು ಇಲ್ಲಿ ಇಡ್ತೀನಿ. ಚಾರು ಹಿಂಗೆ ನೋಡ್ಸ್ಬೋದು. ಅದ್ರ ಕೆಳಗಡೆ ಸ್ಪೈಸಸ್ ಬಾಕ್ಸಸ್ ಇಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಫಿಲ್ ಮಾಡಿಲ್ಲ, ಹಳೆ ಬಾಕ್ಸಲ್ಲೇ ಇದೆ. ನಾನು ಓಪನ್ ಮಾಡಿ ಫಿಲ್ ಮಾಡ್ತೀನಿ, ಫಿಲ್ ಮಾಡೋ ಕೂಡ ನೋಡಿಸ್ತೀನಿ. ಆ್ಯಂಡ್ ಇದರಲ್ಲೆಲ್ಲ ಪಲಾವ್ ಸ್ಪೈಸಸ್ ಇಟ್ಕೊಳ್ತೀನಿ, ಇದರಲ್ಲಿ ಎಲ್ಲ ಮಸಾಲ ಸ್ಪೈಸಸ್ ಎಲ್ಲ ಇಟ್ಕೊಳ್ತೀನಿ. ಆ್ಯಂಡ್ ಒಂದು ಬ್ರಾಸ್ದು ಕಂಟೈನರ್ಗೆ ಅಂದರೆ ಸ್ಪೈಸಸ್ ಬಾಕ್ಸ್ಗೆ ನಾನು ಎಲ್ಲ ಥರ ಸ್ಪೈಸಸ್ನ ಹಾಕ್ಕೊಂಡೆ. ಧನಿಯಾ, ಅಚ್ಕಾರದ ಪುಡಿ, ಎಗ್ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ದೆ. ಆ್ಯಂಡ್ ಇದು ವುಡನ್ದು ಸ್ಪೈಸಸ್ ಬಾಕ್ಸ್ಗೆ ನಾನು ಎಲ್ಲ ಪಲಾವ್ ಐಟಮ್ ಸ್ಪೈಸಸ್ ಬರುತ್ತಲ್ವ ಎಲ್ಲದನ್ನು ಈ ಥರ ಫಿಲ್ ಮಾಡಿಕೊಂಡೆ. ಎತ್ಕೊಳ್ಳೋಕ್ಕೆ ಈಸಿ ಆಗಿರುತ್ತೆ, ಸ್ಟವ್ ಪಕ್ಕದಲ್ಲೇ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ಕೆಲವೊಂದು ಆಯಿಲ್ ಬಾಟಲ್ಸ್ ಎಲ್ಲ ಬರಬೇಕು. ಈಗ ಆಯಿಲ್ನ ಫಿಲ್ ಮಾಡೋಣ. ಹಂಗೆ ಇಟ್ಕೋ. ನೋಡು ಹಾಕ್ತಿದೆ ಕರೆಕ್ಟಾಗಿ ನನಗಿಲ್ಲ ಮಾಡ್ಬಿಡ್ತೀನಿ. ಯಾವಾಗಲಾದರೂ ಕಡಾಯಲ್ಲಾದರೂ ಎಣ್ಣೆ ಏನಾದರೂ ಬಳಸಿದ್ರೆ ಎಣ್ಣೆನ ಡೈರೆಕ್ಟಾಗಿ ನಾನು ಸಬ್ಬಿಂದ ಕ್ಲೀನ್ ಮಾಡಲ್ಲ, ಈ ಥರ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಉಜ್ತೀನಿ. ಬಿಕಾಸ್ ಆಗ ಜಿಡ್ಡೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಸ್ಪ್ರೇ ಬಾಟಲ್ ಒಂದು ಹಾಕ್ಕೊಂಡಿದ್ದೀನಿ. ನಾನು ಕಾಣ್ತಾ ಇದ್ದೀನಿ, ನಾನು ಕಾಣಿಲ್ಲ ಅಂತ ಪರವಾಗಿಲ್ಲ ಬಿಡಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಂಡ್ ಒಂದು 4 ಥರದ ಎಣ್ಣೆ ಇಟ್ಕೊಂಡಿದ್ದೀನಿ. ನಾರ್ಮಲ್ ಸನ್ಫ್ಲವರ್ ಆಯಿಲ್ ಎಲ್ಲ ತರ್ತೀನಿ, ಅದು ಏನಾದರೂ ಕರಿಯೋಕ್ಕೆ ಎಲ್ಲ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು ಕಡಲೆಕಾಯಿ ಎಣ್ಣೆ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಜಾಸ್ತಿ ಕುಕ್ಕಿಂಗಿಗೆ ಕಡಲೆಕಾಯಿ ಎಣ್ಣೆ ಬಳಸ್ತೀನಿ. ಆ್ಯಂಡ್ ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ನ ಕೂಡ ಬಳಸ್ತೀನಿ. ಆರ್ಗ್ಯಾನಿಕ್ದು ತರಿಸ್ಕೊಂಡಿದ್ದೆ ನಮ್ಮ ಫ್ರೆಂಡ್ ಹತ್ರ. ಆ್ಯಂಡ್ ಅದನ್ನು ಕೂಡ ಸಮ್ಟೈಮ್ಸ್ ಬಳಸ್ತೀನಿ. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್, ಸೊ ನೋಡ್ಕೊಂಡು ಬಳಸ್ತೀನಿ. ಜಾಸ್ತಿ ಬಳಸೋ ಅಂಥದ್ದು ಕಡಲೆಕಾಯಿ ಎಣ್ಣೆ. ಆ್ಯಂಡ್ ಒಂದರಲ್ಲಿ ಕಡಲೆಕಾಯಿ ಎಣ್ಣೆ, ಒಂದರಲ್ಲಿ
ನಾರ್ಮಲ್ ಎಣ್ಣೆ ಎಲ್ಲದರಲ್ಲೂ ಒಂದೊಂದು ಫಿಲ್ ಮಾಡಿದ್ದೀನಿ. ಆ್ಯಂಡ್ ಇದು ಆರ್ಗ್ಯಾನಿಕ್ದು ಕೊಕೊನೆಟ್ ಆಯಿಲ್ ತುಂಬ ಚೆನ್ನಾಗಿದೆ, ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ಒಂದು ಆಯಿಲ್ ನಾರ್ಮಲ್ ಸಲಾಡ್ಸ್ಗೆಲ್ಲ ಬಳಸೋ ಅಂಥದ್ದನ್ನು ಒಂದು ಇಟ್ಕೊಂಡಿದ್ದೆ, ಅದನ್ನು ಪುಟ್ಟದು ಇಟ್ಕೊಳ್ತೀನಿ ಬಿಕಾಸ್ ಜಾಸ್ತಿ ಬಳಸಲ್ವಲ್ಲ. ಆ್ಯಂಡ್ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಮಾತ್ರ ಒಂದು 2 ಇಟ್ಕೊಂಡಿದ್ದೀನಿ ಬಿಕಾಸ್ ಏನಾದರೂ ಕಬಾಬು ಅಥವಾ ಏನಾದರೂ ಸ್ನ್ಯಾಕ್ಸ್ ಕರಿಯೋಕ್ಕೆಲ್ಲ ಬೇಕಾಗ್ತಾ ಇರುತ್ತೆ. ನಾವು ಒಂಥರ ಸ್ನ್ಯಾಕ್ಸ್ ಪ್ರಿಯರು ಮನೆಯಲ್ಲಿ, ಅಪರೂಪಕ್ಕೆ ಕರೆದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದೀನಿ ಆಯಿಲ್ ಬಾಟಲ್ಸ್ನ. ಪ್ರತಿದಿನ ನಮಗೆ ಎಣ್ಣೆ ಬಳಸೋದ್ರಿಂದ ಎಣ್ಣೆ ಕೈಗೆ ಸಿಗೋ ಥರ ಪಕ್ಕದಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಅಂತ ನಡುವೆ ಇದು ಆರ್ಗ್ಯಾನಿಕ್ ತುಪ್ಪ ಒಂದು ತರಿಸ್ಕೊಂಡ್ವಿ ಲಾಸ್ಟ್ ಒಂದು 1 ಮಂತ್ ಬ್ಯಾಕ್ ಏನೋ, ಚೆನ್ನಾಗಿದ್ದಕ್ಕೆ ಮತ್ತೆ ಇದನ್ನೇ ತರಿಸು ಅಂದರು. ಸೊ ಹಾಗಾಗಿ ಇದನ್ನೇ ತರಿಸಿ ಇಲ್ಲಿ ಇಟ್ಟಿದ್ದೇನೆ. ಇದು ತುಪ್ಪದ್ದು, ಅದು ಹಿಂದೆಗೆ ಇಟ್ಟುಬಿಟ್ಟಿದ್ದೀನಿ. ಫೈನ್. ಒಂದು ಸೆಲ್ಫ್ ಸ್ಟ್ಯಾಂಡಲ್ಲಿ ಎಷ್ಟೊಂದು ಐಟಮ್ಸ್ನೆಲ್ಲ ಇಡ್ಬೋದು, ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಇದರಲ್ಲಿದೆ. ಈಗ ಆ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಕ್ಲಾತದ್ದು ಸಾಸರ್ ಬರುತ್ತೆ ಅಲ್ವಾ, ಅದನ್ನಿಟ್ಟು ಅದ್ರ ಮೇಲೆ ಒಂದು ಮಾರ್ಬಲ್ದು ಕುಟಾಣಿ ಇಟ್ಟಿದ್ದೀನಿ. ಆ್ಯಂಡ್ ಮಾರ್ಬಲಲ್ಲಿರೋವಂಥದ್ದೇ ಒಂದು ಚಪಾತಿ ವಸಿತಾರಲ್ವಾ ಅದನ್ನಿಟ್ಟಿದ್ದೀನಿ. ಆ್ಯಂಡ್ ಈ ಕಾರ್ನರ್ ಒಂದು ಈ ಥರ ಇದೆ. ಆ್ಯಂಡ್ ಇವಾಗ ಪಕ್ಕದಲ್ಲಿ ಇನ್ನೊಂದು ಶೆಲ್ಫನ್ನ ರೆಡಿ ಮಾಡಬೇಕು. ಇಲ್ಲಿ ಇದು ಐಕಿಯಾಯಿಂದ ತಗೊಂಡಿದ್ದು, ನನಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಬಿಸಾಕಕ್ಕೆ ಇಷ್ಟ ಇಲ್ಲ, ಪಕ್ಕಕ್ಕೆ ಹಾಕಕ್ಕೆ ಇಷ್ಟ ಇಲ್ಲ, ಯಾಕೆ ಹಾಕಬೇಕು, ಹಂಗಾಗಿ ಇದನ್ನು ಕೂಡ ನಾನೀಗ ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇಲ್ಲಿ ಈ ಥರ ಸೆಟ್ ಆಗಿದೆ. ಇದು ಫ್ಲೋರ್, ಇದು ರೈಸ್, ಇದರಲ್ಲಿ ಫ್ಲೋರು, ಇದರಲ್ಲಿ ಜೀರಾ ರೈಸ್ ಇಟ್ಟಿದ್ದೀನಿ. ಅದು ಹಿಂಗಿರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಕಾರ್ನರ್ ಅಂತೂ ಆಲ್ಮೋಸ್ಟ್ ಸೆಟ್ ಆಯಿತು. ಆ್ಯಂಡ್ ಇಲ್ಲಿ ಒಂದು ಇದು ಬರುತ್ತೆ, ಇಲ್ಲಿ ಬ್ರೇಕ್ಫಾಸ್ಟ್ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಒಂದು ಪುಟ್ಟದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಆ್ಯಂಡ್ ಸಿಂಪಲಾಗಿ ಕ್ಯೂಟಾಗಿದೆ. ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಸೆರಾಮಿಕ್ ಪ್ಲೇಟ್ಸ್, ಒಂದು ಸ್ವಲ್ಪ ಡೆಲಿಕೇಟಿವ್ ಐಟಮ್ಸನ್ನು ಇಡೋದಕ್ಕೆ ಮಾತ್ರ ಇದು ಒಂದು ಸ್ಟ್ಯಾಂಡನ್ನು ವೈಟ್, ಸ್ವಲ್ಪ ಪುಟ್ಟ ಸ್ಟ್ಯಾಂಡು, ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿ ಕಾಣಬೇಕು ಆ ಥರದ್ರಲ್ಲಿ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾರ್ಮಲ್ ಆಗಿ ಆ್ಯಕ್ಚುಲಿ ಏನು ಗೊತ್ತಾ, ಈ ಸಿಂಕಲ್ಲಿ ಯಾವುದೇ ಥರ ಪಾತ್ರೆ ಉಜ್ಜೋದು ಅದೇನು ಮಾಡಲ್ಲ. ಮುದ್ದು ಪ್ಲೀಸ್ ಸೈಲೆಂಟಾಗಿರು. ಸಿಂಕಲ್ಲಿ ಪಾತ್ರೆ ಉಜ್ಜೋದು ಏನು ಮಾಡಲ್ಲ. ಬಟ್ ಏನಾದರೂ ಟಿಫನ್ ತಿಂದಿದ್ದು ಪ್ಲೇಟ್ಸ್ ಸಡನ್ನಾಗಿ ಇಲ್ಲಿ ಇಟ್ಬಿಟ್ರೆ ನಾನು ಅಲ್ಲಿ ಸೆರಾಮಿಕ್ ಪ್ಲೇಟ್ಸ್ ಒಂದು ಸ್ವಲ್ಪ ಗಾಜ್ ಐಟಮನ್ನು ಅಲ್ಲಿ ಇಡಬೇಡಿ ಅಂತ ಹೇಳ್ತೀನಿ. ಸೊ ಅದನ್ನು ಇಲ್ಲಿಟ್ಟಾಗ ಕ್ಲೀನಾಗಿ ವಾಶ್ ಮಾಡಿ ಇಲ್ಲಿ ಇಟ್ಕೋಬೋದು. ನಾರ್ಮಲ್ ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡೋವಂಥ ಪ್ಲೇಟ್ಸ್ ಎಲ್ಲ ಇಲ್ಲೇ ಇದ್ದರೆ ಇಟ್ ವಿಲ್ ಬಿ ಲುಕ್ ಗುಡ್ ಅಂತ ಅನಿಸುತ್ತೆ. ಬೌಲ್ಸ್ ಎಲ್ಲ ಇದೇ ಥರ ಹಿಂಗೆ ಇಟ್ಕೋಬೋದು. ಇದನ್ನು ಇಡ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ಇದೊಂಥರ ಏನು ಸೆರಾಮಿಕ್ದು ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು, ಈ ಥರ ಲವ್ ಅದು. ಸೊ ಹಂಗಾಗಿ ಇದನ್ನಿಲ್ಲೇ ಇಡ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಗ್ಯಾಪ್ ಇರಲ್ಲ ಅಂದ್ಬಿಟ್ಟು. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಂಡ್ ಅದರಲ್ಲಿ ಪಲಾವ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ಇದೊಂದು ಕ್ಯೂಟ್ ನೋಡಿರ್ತೀರ ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲಿ, ಇದೊಂದು ಕ್ಯೂಟ್ ಜಗ್ ಥರದ್ದು ಇಲ್ಲಿಡ್ತಾ ಇದ್ದೀನಿ. ಆ್ಯಂಡ್ ಮೇಲೆ ಇಲ್ಲಿ ಒಂದು ಬೌಲ್ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಪೋರ್ಷನ್ ಇಷ್ಟ ಆಯಿತು. ಆ್ಯಂಡ್ ಈ ಪೋರ್ಷನ್ ಏನಿದೆ ಈ ಥರ ಕಾಣ್ತಾ ಇದೆ, ನೋಡಬಹುದು. ಇನ್ನೂ ಕ್ಯಾಬಿನೆಟ್ಸ್ಗೆಲ್ಲ ಲೈಟ್ಸ್ ಬರೋದಿದೆ, ಸದ್ಯಕ್ಕೆ ಇಷ್ಟು ಮಾತ್ರ ನೋಡಿಸ್ತಿದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ಸಿಂಕ್ ಹತ್ರ ಒಂದು ಇದಿಡ್ತೀನಿ. ಒಂದಲ್ಗೆ ವಿಮ್, ಒಂದಲ್ಗೆ ಡೆಟಾಲ್ ಹಾಕಿ ಇಡ್ತಾ ಇದ್ದೀನಿ. ಹ್ಯಾಂಡ್ ವಾಶ್ ಡೆಟಾಯಿಲ್ ಇದು. ಇದನ್ನು ಈ ಥರದ್ದೊಂದು ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರದ್ದೊಂದು ಸ್ಟ್ಯಾಂಡ್ನ ಇಲ್ಲಿ ಇಟ್ಟು ಅದರ ಮೇಲೆ ಇವೆರಡು ಇಡ್ತಾ ಇದ್ದೀನಿ. ಇದು ಟವಲ್ನ ಹಾಕಿದ್ದೀನಿ. ಇದು ಸಿಂಕ್ ಹತ್ರ ಅಂಥದ್ದು. ನಾನು ಈ ವಿಂಡೋ ಸ್ಪೇಸಲ್ಲಿ ಇದನ್ನು ಇಡ್ತಿದ್ದೀನಿ. ನಾನು ಮೊನ್ನೆ ಹಾಲುಗ್ಸೋದಕ್ಕೆ ತೊಗೊಂಡಿದ್ದು. ಆ್ಯಂಡ್ ಈ ಕುಟಾಣಿ, ಒರಳ್ಕಲ್ಲು ಅದೆಲ್ಲ ಆಗಿನ ಕಾಲದವ್ರು ಇಡ್ತಾ ಇದ್ದಿದ್ದು. ಆ್ಯಂಡ್ ಈಗ
ಆಲ್ಮೋಸ್ಟ್ ಯಾರ ಮನೆಗಳಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಹಳ್ಳಿ ಕಡೆ ಇರ್ಬೋದು, ಸಿಟಿಯಲ್ಲಂತೂ ಯಾರ ಮನೆಯಲ್ಲೂ ಸಾಸರ್ಸ್ ಇದೆ. ಬಟ್ ಕೆಲವೊಬ್ರು ಇಟ್ಟಿದ್ದಾರೆ, ದೊಡ್ಡ ದೊಡ್ಡದೆಲ್ಲ ಇಟ್ಟಿದ್ದಾರೆ. ಬಟ್ ಇದು ಅಡುಗೆ ಮನೆಯಲ್ಲಿ ಈ ಥರ ಪುಟ್ಟ ಪುಟ್ಟದಾಗಿರ್ಬೋದು, ಯಾವುದೇ ಆಗಿರ್ಬೋದು ಮನೇಲಿ ಈ ಥರ ಇರೋದ್ರಿಂದ ಒಳ್ಳೇದು ಅಂತ ಕೇಳಿದೆ. ಸೊ ಹಂಗಾಗಿ ತಂದಿದ್ನಲ್ವಾ, ಹಂಗಾಯ್ತು ಇಡೋಣ, ಕಾಣಿಸ್ದೇ ಇರೋ ಥರ ಎತ್ತಿಟ್ರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಕಿಟಕಿಯಲ್ಲಿರೋಂಥ ಸ್ಪೇಸ್ನ ಈ ಥರ ಯುಟಿಲೈಸ್ ಮಾಡಿಕೊಂಡೆ. ಒಂದು ಪುಟ್ಟದು ಬ್ರಾಸ್ದು ತೊಗೊಂಡಿದ್ದೆ, ಗೀ ಪಾಟು. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೈಲಿ ಯೂಸ್ ಮಾಡೋದಕ್ಕೆ, ತುಪ್ಪ ಹಾಕ್ಕೊಳ್ಳೋದಕ್ಕೆಲ್ಲ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿತ್ತು. ಸೊ ಹಂಗಾಗಿ ಡೈಲಿ ಯೂಸ್ ಮಾಡೋವಂಥ ತುಪ್ಪನ ಈ ಥರ ಒಂದು ಚಿಕ್ಕದು ಗೀ ಪಾಟ್ಗೆ ಹಾಕಿದ್ದೀನಿ. ಆ್ಯಂಡ್ ಎಷ್ಟು ಕ್ಯೂಟಾಗಿ ಎಷ್ಟು ಚೆಂದ ಕಾಣ್ತಿದೆ. ಆ್ಯಂಡ್ ನನಗೇನೋ ಗೊತ್ತಿಲ್ಲ, ಈ ನಡುವೆ ಬ್ರಾಸ್ ಐಟಮ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಕಾಫಿ, ಫಿಲ್ಟರ್ ಕಾಫಿದು ನಾನು ತುಂಬ ದಿನ ಆಗಿತ್ತು ತೊಗೊಂಡು ಎತ್ತಿಟ್ಬಿಟ್ಟಿದ್ದೆ. ಬಟ್ ಈ ಮನೇಲಿ ಯಾವಾಗಲಾದರೂ ನಾವು ಕಾಫಿ ತೀರಾ ಕಮ್ಮಿ ಕುಡಿಯೋದು, ಬಟ್ ಯಾವಾಗಲಾದರೂ ಮಾಡ್ಕೊಂಡು ಕುಡಿಯೋಣ. ಆ್ಯಂಡ್ ನಮ್ಮ ಮನೆ ಫಿಲ್ಟರ್ ಕಾಫಿ ಅಂದರೆ ಇಷ್ಟ. ಇದೇ ಥರ ಬ್ರಾಸಲ್ಲಿ ಮಾಡಿಕೊಡ್ತಾರಲ್ವ, ಆ ಥರ ಅವ್ರಿಗೆ ತುಂಬ ಇಷ್ಟ. ಸೊ ಹಂಗಾಗಿ ಯಾವಾಗಲಾದರೂ ಫಿಲ್ಟರ್ ಕಾಫಿ ಮಾಡಿ ಇಬ್ಬರು ಕುಡಿಯೋಣ ಅಂದ್ಬಿಟ್ಟು ಕಾಣಿಸೋ ಥರ, ಹಂಗಾಗಿ ಅಲ್ಲೇ ಜೋಡಿಸ್ತಿದ್ದೀನಿ. ಅಟ್ಲೀಸ್ಟ್ ಜೋಡಿಸಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಯಾವಾಗಾದರೂ ಅದಿದೆ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತೀವಿ ಅಂತ. ಆ್ಯಂಡ್ ಇನ್ನೊಂದು ಬ್ರಾಸ್ದು ಕುಟಾಣಿ ಇತ್ತು, ಅದನ್ನು ಕೂಡ ಇಲ್ಲೇ ಇಡ್ತಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಬ್ರಾಸ್ ಇತ್ತಲ್ವಾ, ಇದನ್ನು ಇಡೋಣ ಅಂದ್ಬಿಟ್ಟು ಇಲ್ಲೇ ಇಡ್ತಿದ್ದೀನಿ. ಆ್ಯಂಡ್ ಅದಂತೂ ತುಂಬ ಹೆವಿ ವೈಟ್ ಇದೆ. ಆ್ಯಂಡ್ ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಅಲ್ಲೇ ಇಡ್ತಿದ್ದೀನಿ, ಏನಾದರೂ ಶುಂಠಿ ಎಲ್ಲ ಹೊಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಎಲ್ಲ ಅದನ್ನು ಈ ಥರ ಕಿಟಕಿಯಲ್ಲಿ ಪ್ಲೇಸ್ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು, ನಾನು ಸೆಟ್ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ಎಲ್ಲ ಬ್ರಾಸ್ ಎಲ್ಲ ಒಂದೇ ಹತ್ರ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಓವರಾಲ್ ಅಲ್ಲಿ ಎಲ್ಲ ಕ್ಲೀನಾಗಿ ಸೆಟ್ ಆಯಿತು. ನಾನು ಯುಟಿಲೈಸ್ ಮಾಡಿಕೊಂಡು ಈ ಥರ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಚೆನ್ನಾಗಿದೆಯಾ, ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದಿತ್ತಾ. ಇವಾಗ ನಾನು ಈ ಕ್ಯಾಬಿನೆಟ್ನ ಫಿಲ್ ಮಾಡಬೇಕು. ಅದಕ್ಕೆ ಎಲ್ಲ ಥರ ಒಂದೇ ಥರ ಇರುವಂತಹ ಒಂದು ಸೆರಾಮಿಕ್ಕಲ್ಲಿ ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೋಡೋಕ್ಕೆ ಆಚೆ ಕಡೆಯಿಂದ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು. ಆ್ಯಂಡ್ ಇವಾಗ ನನಗೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು ಆಲ್ಮೋಸ್ಟ್ ಎಲ್ಲ ಒಂದೇ ಥರದ್ರಲ್ಲಿದೆ, ಅದನ್ನು ಇವಾಗ ಇಲ್ಲಿ ಇಡ್ತಿದ್ದೀನಿ. ಆ್ಯಂಡ್ ಏನು ಇಟ್ಕೊಂಡಿದ್ದೀನಿ ಅಂದರೆ ರೆಡ್ ಚಿಲ್ಲಿ ಇವೆಲ್ಲ ಬ್ಯಾಡ್ಗೆ ಮೆಣಸಿನ, ಒಂದರಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಟ್ಟಿದ್ದೀನಿ, ಒಂದರಲ್ಲಿ ರೆಡ್ ಚಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದರಲ್ಲಿ ರೆಡ್ ಚಿಲ್ಲಿ ಒಣ ಮೆಣಸಿನ್ಕಾಯಿ ಇಟ್ಟಿದ್ದೀನಿ, ಅದನ್ನು ಇಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲೂ ಅಷ್ಟೇ, ಒಂದರಲ್ಲಿ ಆರ್ಗ್ಯಾನಿಕ್ ಬೆಲ್ಲ, ಇದು 4 ಇದೆ ನನ್ನ ಹತ್ರ. ಅದು ಕೂಡ ಆ ಪ್ಲೇಸಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನಾನು ಇವಾಗ ಅಲ್ಲಿ ಜೋಡಿಸ್ಬೇಕು ಅಂತಾರೋ ಅಂತ ಕರೆಕ್ಟಾಗಿ ಸೆಟ್ ಆಗುತ್ತೆ ಆ ಪ್ಲೇಸ್ಗೆ. ಸೊ ಅದರಲ್ಲಿ ಪುಡಿ ಬೆಲ್ಲ ಮಕ್ಕಳದಿದು ಎಲ್ಲ. ಆ್ಯಂಡ್ ಇಲ್ಲಿ ಈ ಥರ ಸೆಟ್ ಆಗಿದೆ, ಒಂದೇ ಥರ ಇದೆ ಇಲ್ಲಿ. ಆ್ಯಂಡ್ ಮೇಲೆ ಎಲ್ಲ ಆಗಲೇ ಹೇಳ್ದಂಗೆ ದಿನಸಿದೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿಸ್ಲಿಲ್ಲ ಅಲ್ವಾ, ಅದರಲ್ಲೆಲ್ಲ ಆ ಥರ ಸೆರಾಮಿಕ್ ಪ್ಲೇಟ್ಸು, ಮಾಮೂಲಿ ಡಿನ್ನರ್ ಸೆಟ್ ಎಲ್ಲ ಫುಲ್ ಸೆಟ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಅದು ಇದು. ಹಂಗೆ ಕಾರ್ನರ್ ಸ್ಪೇಸ್ ಒಂದಿದೆ, ಅದಕ್ಕೂ ಕೂಡ ಈಗ ನಾನು ಸೆಟ್ ಮಾಡಬೇಕು. ಆ್ಯಂಡ್ ಈ ಪ್ಲೇಸಲ್ಲಿ, ಈ ಕಾರ್ನರ್ ಪ್ಲೇಸ್ ನನಗೆ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ನಾನು ಈ ಪ್ಲೇಸಲ್ಲಿ ಇದೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇದ್ರ ಮೇಲೆ ನಾನು ಮಿಕ್ಸರ್ ಜಾರ್ಸ್ನೆಲ್ಲ ಇಲ್ಲಿ ಇಡ್ತಾ ಇದ್ದೀನಿ. ಕರೆಕ್ಟಾಗಿ 3 ಇಡ್ಸುತ್ತೆ. ಆ್ಯಂಡ್ ಇದು ಮಿಕ್ಸಿ ಕೂಡ ನಾನು ಇಲ್ಲೇ ಇಟ್ಕೊಳ್ತೀನಿ, ಇಲ್ಲೇ ಇರುತ್ತೆ. ಸೊ ಹಾಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಐ ಶುಡ್ ಪ್ಲೇಸಿಂಗ್ ಇಯರ್. ಇದು ನನ್ನ ಫೇವ್ರೆಟ್, ಇದು ಎಗ್ ಹಾಕೊಳ್ಳೋವಂಥದ್ದು. ಅದನ್ನು ಇಲ್ಲಿ ನನ್ನ ಪ್ಲ್ಯಾನಿಂಗ್, ಆರಲ್ಸ್ ಇದನ್ನು ಇಲ್ಲಿಟ್ಟು ಮಿಕ್ಸಿನ ಇಲ್ಲಿಡೋಣ ಅಂತ ಅಂದ್ಕೊಳ್ಳೋ ವಿಟ್ ಲುಕ್ಸ್ ಅಂತ. ಆ್ಯಂಡ್ ಇದು ಪ್ರೀತಿ ಝೋಡಿಕ್ಸ್ದು. ಆ್ಯಂಡ್ ಇದ್ರದ್ದು ಚಪಾತಿ ಹಿಟ್ಟೆಲ್ಲ ಕಲಿಸೋದೆಲ್ಲ ಇದೆ ಇದ್ರದ್ದು. ಆ್ಯಂಡ್ ಸದ್ಯಕ್ಕೆ ಈ ಪ್ಲೇಸನ್ನು, ಈ ಕಾರ್ನರ್ನ ಈ ಥರ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಇದು ಫ್ರೂಟ್ಸ್ ಎಲ್ಲ ಏನಾದರೂ ಕಟ್ ಮಾಡಿರೋದು ಮಿಕ್ಕಿದ್ದಾಗ ಇಡೋ ಅಂಥದ್ದು, ಈ ಥರ ಫ್ರೂಟ್ಸು ಸ್ವೀಟ್ಸು ಏನಾದರೂ ಇಲ್ಲಿ ಇಡ್ತಾಯಿದ್ದೀನಿ.
ಅಲ್ಲಿ ಕೂಡ ಇಟ್ಕೋಬೋದು, ಬಟ್ ನಾನು ಇಲ್ಲಿ ಪ್ಲೇಸ್ ಮಾಡಿದೆ ಸದ್ಯಕ್ಕೆ. ಆ್ಯಂಡ್ ಅಲ್ಲಿ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಪಾತ್ರೆ ಎಲ್ಲ ಅಲ್ಲೇ ಉಜ್ಕೊಳ್ಳೋದು, ಸೊ ಹಂಗಾಗಿ ನಾನು ಅದನ್ನು ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಡಸ್ಟ್ಬಿನ್ ಇಡ್ತಿದ್ದೀನಿ. ಡಸ್ಟ್ಬಿನ್ನು ಕೂಡ ನಾನು ಅದೆಲ್ಲ ಈ ಡಸ್ಟ್ಬಿನ್ನು ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಇಲ್ಲಿ ನಾವು ಎಲ್ಲ ಪಾತ್ರೆ ಎಲ್ಲ ಉಜ್ಕೊಳ್ಳೋದು ಇಲ್ಲೇ, ಸೊ ಹಂಗಾಗಿ ಇದು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಲಿಕ್ವಿಡ್ ಎಲ್ಲ ಪಾತ್ರೆ ಉಜ್ಜೋಕ್ಕೆ ಲಿಕ್ವಿಡ್ಸ್ ಎಲ್ಲ ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೆಲ್ಲ ಕವರು ಅದು ಇದು. ಆ್ಯಂಡ್ ಇದು ಬೇಸಿಕ್ ನೀಡಿರುತ್ತೆ ಅಲ್ವಾ ಡೈಲಿಗೆ, ಅದನ್ನು ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಮೇಲೆ ಎಕ್ಸ್ಟ್ರಾ ಬೇಕಾಗಿರೋ ಅಂಥದ್ದೇನೋ ಅದು ಇದು ಎಲ್ಲ ಮೇಲೆ ಒಂದು 2 ಬಾಕ್ಸ್ ಇಟ್ಟು, ಒಂದು ಟಬ್ ಥರ ಇತ್ತಲ್ಲ ಅದನ್ನಿಟ್ಟು ಅಲ್ಲಿ ಇಷ್ಟೊಂದು ಸೆಟ್ ಮಾಡಿದ್ದೀನಿ. ಇನ್ನೂ ಸೆಟ್ ಮಾಡೋ ಅಂಥ ಜಾಸ್ತಿ ಇದೆ, ಮಾಡಬೇಕು. ಸದ್ಯಕ್ಕೆ ಇಷ್ಟನ್ನು ಸೆಟ್ ಮಾಡಲಾಗಿದೆ ನಾನು. ಆ್ಯಂಡ್ ಇನ್ನು ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ನಾನು ರ್ಯಾಂಡಮ್ ಆಗಿ ಇಟ್ಬಿಟ್ಟಿದ್ದೀನಿ. ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ರ್ಯಾಂಡಮ್ ಆಗಿ ಇಟ್ಬಿಟ್ಟಿದ್ದೀನಿ. ಇನ್ನೂ ಕ್ಲೀನಾಗಿ ಇನ್ನೂ ಸೆಗ್ರಿಗೇಟ್ ಮಾಡಬೇಕು. ಆ್ಯಂಡ್ ಇದು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿ ಇಟ್ಟಿದ್ದೀನಿ, ಬಟ್ ಇನ್ನೂ ಕ್ಲೀನಾಗಿ ಇಡಬೇಕು. ಇದು ಅಷ್ಟೇ ರ್ಯಾಂಡಮ್ ಆಗಿ ಹೆಂಗೆ ಬೇಕೋ ಹಂಗೆ ಇಟ್ಟಿದ್ದೀನಿ. ಇನ್ನು ನೀಟಾಗಿ ಸೆಟ್ ಮಾಡಾದ್ಮೇಲೆ ಎಲ್ಲ ಕಂಪ್ಲೀಟಾಗಿ ನೋಡಿಸ್ತೀನಿ. ಅದಕ್ಕೆ ಇಷ್ಟು ಗೈಸ್. ಆ್ಯಂಡ್ ಇನ್ನೂ ಸೆಟ್ ಮಾಡೋ ಅಂಥದ್ದು ಇನ್ನು ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಅಷ್ಟೇ ರ್ಯಾಂಡಮ್ ಆಗಿ ಓಪನ್ ಮಾಡಿರೋದನ್ನೆಲ್ಲ ಈ ಥರ ಇಟ್ಬಿಟ್ಟಿದ್ದೆ. ಆ್ಯಂಡ್ ನಿಮಗೆ ಇವತ್ತು ನನ್ನ ಕಿಚನ್ ಟೂರ್ ಹೇಗೆ ಅನ್ನಿಸ್ತು ಏನು, ಪ್ಲೀಸ್ ಡೂ ಕಾಮೆಂಟ್. ಆ್ಯಂಡ್ ಮೇಲೆ ಟೆರಸ್ಗೆ ಬಂದಿದ್ದೀವಿ ಬಟ್ಟೆ ತೊಗೊಂಡೋಗೋಣ ಅಂತ. ಆ್ಯಂಡ್ ಆಲ್ಮೋಸ್ಟ್ ಸೆಟ್ ಆಗಿದೆ. ಚರು ಕ್ಲಿಪ್ಸ್ ಎತ್ಕೊಂಡು ಬಂದಿಲ್ವಲ್ಲ ಚರು ನಾವು. ಬಾಕ್ಸು ಕ್ಲಿಪ್ಸ್ ಬಾಕ್ಸು ಎತ್ಕೊಂಡೇ ಬಂದಿಲ್ಲ. ಇನ್ನೇನಕ್ಕೆ ಹೋಗೋದು, ಇದ್ರಾಗ ಹಾಕ್ಕೊಂಡನ ತಗೋ ಪಿಲ್ಲೋ ಕವರಲ್ಗೆ. ನೀನು ಇಕ್ಕೋ ಫೋನ್ ಅದ್ರಲ್ಗೆ ಹಾಕು. ನಾನು ಹಾಕ್ತಾ ಇರ್ತೀನಿ, ಅದನ್ನ ಇಟ್ಕೋ. ಓಕೆನಾ? ಸಾಕಾಗಿತ್ತು ಮನೇಲೆಲ್ಲ ಮಾಡಿಕೊಂಡು ಆ ಕಿಚನ್ದೆಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ. ಆ್ಯಂಡ್ ಮೇಲೆ ಮತ್ತೆ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಮೇಲೆ ಹೋಗಿ ಬಟ್ಟೆ ಎಲ್ಲ ತಂದು ಸಾಕಾಗಿತ್ತು. ಇನ್ನೂ ಅಡುಗೆ ಮಾಡೋಕ್ಕೆ ಟೈಮ್ ಇತ್ತು. ಅಷ್ಟರಲ್ಲಿ ಒಂಚೂರು ಸ್ನ್ಯಾಕ್ಸ್ ಆರ್ಡರ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ನಾನು ನನ್ನ ಮಕ್ಕಳು. ಫೈನಲಿ ಇಟ್ಸ್ ಎ ಡಿನ್ನರ್ ಟೈಮ್. ಅಡುಗೆ ಮಾಡಬೇಕಾಗಿತ್ತು. ಸೊ ಕಿಚನ್ಗೆ ಹೋಗಿ ಒಂದು ಸ್ವಲ್ಪ ಮೊಳಕೆ ಕಾಳು ಕಟ್ಟಿದ್ದೆ, ಸ್ವಲ್ಪ ಹೆಸರು ಕಾಳು ಕಡಲೆಕಾಳು ಇತ್ತು. ಸೊ ಎಲ್ಲ ಸೇರಿ ಒಂದು ಸ್ವಲ್ಪ ಮಸಾಲೆ ಸಾಂಬಾರು ಮಾಡೋಣ. ನೆಕ್ಸ್ಟ್ ಡೇ ಚಪಾತಿಗೂ ಆಗುತ್ತೆ, ಇವಾಗ ಮುದ್ದೆಗೂ ಆಗುತ್ತೆ ಅಂದ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಾಗಿಲ್ಲ ಅಂದರೂ ಪ್ರಾಪರಾಗಿ ಅಡುಗೆ ಅಂತೂ ಪ್ರಾಪರಾಗೆ ಕರೆಕ್ಟ್ ಟೈಮ್ಗೆ ಆಗಲೇಬೇಕು. ಆ್ಯಂಡ್ ಗೈಸ್, ಇವತ್ತಿನ ವ್ಲಾಗಲ್ಲಿ ನೀವು ನನ್ನ ಕಿಚನ್ ಆರ್ಗನೈಸೇಷನ್ ಹೆಂಗಿತ್ತು ಏನು ಅಂತ ನೋಡಿದ್ರಾ. ಆ್ಯಂಡ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಕಿಚನ್ ಆರ್ಗನೈಸೇಷನ್ ಪಾರ್ಟ್ 2 ಕೂಡ ಬರುತ್ತೆ, ಅದಕ್ಕೆ ಕೂಡ ವೆಯ್ಟ್ ಮಾಡ್ತಾ ಇರಿ. ಅದನ್ನು ಕೂಡ ಆ ಪಾರ್ಟ್ 2 ಅಲ್ಲಿ ಇನ್ನೂ ಸಾಕಷ್ಟು ಇದೆ. ಇನ್ನು ಕಿಚನ್ ಆರ್ಗನೈಸೇಷನ್, ಇನ್ನು ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಇವಾಗ ರ್ಯಾಂಡಮ್ ಆಗಿ ಇಟ್ಕೊಂಡಿದ್ದೀನಿ. ಪಾರ್ಟ್ 2 ಅಲ್ಲಿ ಪ್ರಾಪರಾಗಿ ಸೆಟ್ ಮಾಡ್ಕೊಂಡು ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೊತೀನಿ, ಆಗ ನೋಡಿಸ್ತೀನಿ. ಆ್ಯಂಡ್ ಇನ್ನೂ ಒಂದು ಕ್ಯಾಬಿನೆಟ್ ಕೂಡ ಬರುತ್ತೆ ಇಲ್ಲಿ. ಕ್ಯಾಬಿನೆಟ್ಗೆ ನನ್ನ ಹತ್ರ ಇರೋಂತಹ ಯೂನಿಕ್ ಪ್ರಾಡಕ್ಟ್ಸ್ನೆಲ್ಲ ಕ್ಲೀನಾಗಿ ಜೋಡಿಸಿ ಅದನ್ನು ಹೆಂಗೆ ಆರ್ಗನೈಸ್ ಮಾಡ್ತೀನಿ, ಹೆಂಗೆ ಸೆಟ್ ಮಾಡ್ತೀನಿ ಅಂತ ಪಾರ್ಟ್ 2 ಅಲ್ಲಿ ನೋಡ್ತೀರಾ. ಪಾರ್ಟ್ 2 ಒಂದು ಸ್ವಲ್ಪ ಡಿಲೇ ಆಗ್ಬೋದು ಆ್ಯಂಡ್ ಖಂಡಿತ ಬರುತ್ತೆ. ಆ್ಯಂಡ್ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ಪಾರ್ಟ್ 1 ಕಿಚನ್ ಆರ್ಗನೈಸೇಷನ್ ಪಾರ್ಟ್ 1 ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.